ಪ್ರತೀಶ್ ಅವರು ಜಿಲ್ಲಾ ಹೋರಾಟಗಾರ, ತಾಲೂಕು ಹೋರಾಟಗಾರ ಸರ್? ಸರ್, ಯಾಕಿಷ್ಟು ಜಂಗಮಕೋಟೆ KADB ಮೇಲೆ ಪ್ರೀತಿ? ಅದೇ ಇಲ್ಲಿ ಒಂದು ಮಸ್ತೇನಹಳ್ಳಿ KADBದು ಅದು ಏನು ಅಧೋಗತಿ ಆಗೋಗ್ಬಿಟ್ಟಿದೆ, ಅದ್ರ ಬಗ್ಗೆ ತಾವು ಧ್ವನಿನೇ ಎತ್ತಲ್ಲ ಅಂತ ಕೇಳ್ತಾ ಇದ್ದೀವಿ. ಈಗ ತಾವು ರೈತರಿದ್ದೀರಿ, ಮನೆಗೆ ಒಂದು 10 ಕುರಿಗಳು, ಮೇಕೆಗಳು ಮತ್ತು ಇವೆಲ್ಲ ಇದ್ದಾವೆ. ಈಗ ಸರ್ಕಾರ ಏನು ಮಾಡುತ್ತಂದರೆ, ಒಂದು ಊರಾದಮೇಲೆ ಒಂದು ಗೋಮಾಳ ಜಮೀನು ಅಂತ ಕೊಡುತ್ತೆ, ಗೋಗಳು ಮೇಯಿಸ್ಕೊಳ್ಳಿ ಅಂತೇಳಿ. ಈಗ KADB ಬಂದಾದ ನಂತರ ಈ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಗೆ ಸಂಬಂಧಪಟ್ಟಿರೋಂಥ 13 ಹಳ್ಳಿಗಳ ಒಂದು ಏನು ಮನೆತನದಲ್ಲಿ ಇರ್ತಾರೋ ಅವರು ಏನು ಭಾವನಾತ್ಮಕ ಸಂಬಂಧ ಹೊಂದಿರೋ ಅಂಥ ಮೂಕಜೀವಿಗಳನ್ನ ಈಗ ಕುರಿಗಳು ಒಂದು ಎಕರೆಯಲ್ಲಿ ಮೇಯಿಸ್ಕೊಂಡು ಬರ್ಬೋದು ಗೋಮಾಳ ಜಮೀನಲ್ಲಿ. ಜಮೀನೇ ಇಲ್ಲ ಅಂತ ಹೇಳಿದ್ಮೇಲೆ ರೈತರು ಕುರಿಗಳನ್ನ, ಮೇಕೆಗಳನ್ನ, ಹಸುಗಳನ್ನ ಎಲ್ಲಿ ಸಾಕ್ತಾರೆ ಸರ್? ಈಗ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲೇ ಆಗಿರ್ಬೋದು, ರೈತರು ಭೂಮಿ ಉಳಿಸ್ಕೊಳ್ಳೋದಕ್ಕೆ ಹೋರಾಟಗಳು ಮಾಡಿರೋ ಅಂಥ ರೈತರು ನೋಡಿದ್ದೀವಿ. ಆ ಕಾರ್ಪೊರೇಟ್ ಕಂಪ್ನಿಗಳಿಗೆ KADB ಕೊಡ್ತಾ ಇದ್ದೀರಲ್ವಾ, ಇದುವರೆಗೂ ಯಾವ ರೈತರನ್ನು ಈ ಥರ ಭೂಮಿನ ಮಾರ್ಕೊಳ್ಳೋರು ಕಾರ್ಪೊರೇಟ್ ಕಂಪ್ನಿಗಳು ಕೊಡೋರಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಯಾವ ಥರ ರೈತರಪ್ಪ ಅಂತ ಕೇಳ್ತಾರೆ. ಹಕ್ಕೋತ್ತಾಯಿಗಳೇನು ಸರ್? ಈಗ ನಮ್ಮದು ಆಡಿಯೋ ವೈರಲ್ ಆಗಿತ್ತು KADB ವಿಚಾರವಾಗಿ. ಅದು FIR ಮತ್ತು ವಗೈರೆ ಎರಡು ಕಡೆಯೂ ಪರ ವಿರೋಧ ಹೋರಾಟಗಳಾಯಿತು. ಪೊಲೀಸ್ ಸ್ಟೇಷನ್ ಸಹ ಇನ್ನೊಂದು ರೈತರು ಒಂದು ಇದು ಹಾಕಿದ್ರು, ಪ್ರತಿಭಟನೆ ಮಾಡೋ ಮುಖಾಂತರ. ಏನಾಯಿತು, ಎಲ್ಲಿಗೆ ಬಂದು ನಿಂತು ಸರ್ ಅದು? ಚಿಕ್ಕಬಳ್ಳಾಪುರ ಜಿಲ್ಲೆ ರೈತ ಪರ ಹೋರಾಟ ಶಿಡ್ಲಘಟ್ಟದಲ್ಲೇ ಚುರುಕುಗೊಂಡಿದೆ. ಜೂನ್ 17ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರಪೀಡಿತ ಬಯಲು ಸೀಮೆಯಲ್ಲಿ ನೀರಿನ ತೀವ್ರ ಅಭಾವ, ಭೂಸ್ವಾಧೀನ ಸಮಸ್ಯೆಗಳು ಹಾಗೂ ಬೆಳೆಗಾರರ ಸಮಸ್ಯೆಗಳ ಕುರಿತು ಇಂದು ಶಿಡ್ಲಘಟ್ಟದ ನಡಿಪಿನಾಯಕನಹಳ್ಳಿ ಗ್ರಾಮದಲ್ಲಿ ರೈತ ಪರ ಹೋರಾಟ ಸಮಿತಿ ಪತ್ರಿಕಾಗೋಷ್ಠಿ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ಚಿಕ್ಕಬಳ್ಳಾಪುರ ಬಯಲುಸೀಮೆ ಬರಪೀಡಿತ ರೈತರ ಘೋಷಣೆ, ನ್ಯಾಯಬದ್ಧ ಹಕ್ಕುಗಳಿಗಾಗಿ ನಂದಿಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಅನ್ನದಾತರ ಹಕ್ಕೋತ್ತಾಯಗಳನ್ನು ನೀಡಲಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಮುಂದುವರೆದು ಹಲವು ಸಮಸ್ಯೆಗಳ ಬಗ್ಗೆ ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ AN ಮುನೇಗೌಡ, ಕಾರ್ಯದರ್ಶಿ ನವೀನ್ ಕುಮಾರ್, ಯುವ ಘಟಕದ ಅಧ್ಯಕ್ಷ NC ಸುಬ್ರಹ್ಮಣಿ, ಚಿಂತಾಮಣಿ ತಾಲೂಕು ಅಧ್ಯಕ್ಷ HN ಕದಿರೇಗೌಡ, ಕಾರ್ಯದರ್ಶಿ ಆಂಜನಪ್ಪ, ಜಂಗಮಕೋಟೆ ಹೋಬಳಿ ಅಧ್ಯಕ್ಷ P ಪ್ರದೀಪ್, ಹರಕೆರೆ ಸಂತೋಷ್, ಚೀಮಂಗಲ ಚಿನ್ನಪ್ಪ, ಬಸವಪಟ್ಟಣ ಪ್ರಭುಗೌಡ, ಮಧು, ನರಸಿಂಹಪ್ಪ, ನಡಿಪನಾಯಕನಹಳ್ಳಿ ವಾಸುದೇವಮೂರ್ತಿ, ರವಿ, ಶಿಡ್ಲಘಟ್ಟ ನಗರ ಘಟಕದ ಅಧ್ಯಕ್ಷ ಅಶ್ವಥಪ್ಪ, ನಲ್ಲೇನಹಳ್ಳಿ ಮೋಹನ್ ಸೇರಿದಂತೆ ಹಲವು ರೈತ ನಾಯಕರು ಭಾಗವಹಿಸಿದರು. ವರದಿ ಗೋರ್ಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಕೆಟ್ಟ ಹೆಸರು ಬರೋಕ್ಕೆ ತುಂಬ ಜನ ಪ್ರಯತ್ನ ಮಾಡ್ತಾರೆ, ಮತ್ತು ಮುಖ್ಯಮಂತ್ರಿಗಳಿಗೂ ಅಷ್ಟೇ ಕೆಟ್ಟ ಹೆಸರು ಬರೋಕ್ಕೆ ಏನೋ ಮಾಡ್ತಾರೆ. 19 ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ನನ್ನ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಏನಂದರೆ, ಆದಷ್ಟು ಬೇಗ ಕೈಗಾರಿಕಾ ಪ್ರದೇಶನ ಅಭಿವೃದ್ಧಿಪಡಿಸಿ ರೈತರಿಗೆ ಒಳ್ಳೆಯ ಬೆಲೆಯನ್ನು, ಬಂಪರ್ ಬೆಲೆ ಕೊಡಬೇಕು, ಮತ್ತು ಒಬ್ಬ ಮನೆಗೆ ಒಂದು ಉದ್ಯೋಗ ಕೊಟ್ಟು ಅವರಿಗೆ ಒಂದೇ ಬಾರಿಯಲ್ಲಿ ಹಣ ಬಿಡುಗಡೆ ಮಾಡಬೇಕು ನಮ್ಮ ಮನವಿಯನ್ನು ಮಾಡಿಕೊಡ್ತೀವಿ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ಒಂದು ಐತಿಹಾಸಿಕ ದಿನನೇ ಅಂತ ಹೇಳ್ಬೋದು. ಸಚಿವ ಸಂಪುಟ ಒಂದು ದಿವಸದ ಮಟ್ಟಿಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಯಲ್ಲಿ ಆಗ್ತಾ ಇದೆಯೋ ಅದು ನಮ್ಮ ಜಿಲ್ಲೆಗೆ ಒಂಥರ ಸಂತಸ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಜಿಲ್ಲೆಯ ರೈತರ ಸಮಸ್ಯೆಗಳು ಅವನ್ನೆಲ್ಲ ಹೊರಗಡೆ ತಗೊಂಡು ಈಗೇನು ಹಾಲಿನ ಪ್ರೋತ್ಸಾಹ ಧನ 6 ತಿಂಗಳಿಂದ ನಿಂತೋಗಿದೆ, ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಹಾಗೆಯೇ ಏನು ಸ್ತ್ರೀಶಕ್ತಿ ಸಂಘಗಳು ಸಬಲೀಕರಣ ಅಂತ ಹೇಳ್ಬಿಟ್ಟು, ಸ್ತ್ರೀ ಸಬಲೀಕರಣ ಅಂತ ಹೇಳ್ಬಿಟ್ಟು DCC ಬ್ಯಾಂಕಿಂದ ಸ್ತ್ರೀಶಕ್ತಿ ಗುಂಪುಗಳಿಗೆ ಏನು ಹಣ ಬಿಡುಗಡೆ ಮಾಡ್ತಾಯಿದ್ರು ಅದನ್ನು ನಿಲ್ಲಿಸ್ಬಿಟ್ಟು ಸುಮಾರು 1.5 ವರ್ಷ ಆಗಿದೆ. ಅದನ್ನು ದಯವಿಟ್ಟು ಕೂಡಲೇ ಚಾಲನೆ ಮಾಡಿ ಸ್ತ್ರೀಯರಿಗೆ ಸಬಲೀಕರಣ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಈ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ತುಂಬ ಶ್ರಮಪಟ್ಟು ಒಳ್ಳೆಯ ಕೆಲಸಕ್ಕೆ ಮಾಡ್ತಾ ಇದ್ದಾರೆ. ಅವರು ಇನ್ನೂ ನಮ್ಮ ಜಿಲ್ಲೆಯ ಬಗ್ಗೆ ಹೆಚ್ಚಿನ ಒಲವು ತೋರಿಸಿ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಮಾಧ್ಯಮ ಮುಖಾಂತರ ಕೋರಿಕೊಳ್ತಿದ್ದೀವಿ. 13 ಹಳ್ಳಿಗಳ ಪೈಕಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕಂತೇಳಿ ಇವತ್ತು ಕೈಗಾರಿಕೆ ಸಂಸ್ಥೆ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತದೆ. ತದನಂತರ ಆ 13 ಹಳ್ಳಿಗಳನ್ನು ಹೊರತುಪಡಿಸಿ ಉಳಿದ ಗ್ರಾಮಗಳಲ್ಲಿ ಫಾರಂ ನಂಬರ್ 51 ಮತ್ತು ಫಾರಂ ನಂಬರ್ 53 ಅರ್ಜಿಯನ್ನು ಹಾಕಿಕೊಂಡಿರುವಂಥ ಎಲ್ಲ ರೈತರಿಗೂ ಭೂಮಿ ಮಂಜೂರು ಮಾಡಿ ಅವರಿಗೆ ಹಕ್ಕುಪತ್ರ ನೀಡಬೇಕಂತೇಳಿ ಈ ಮೂಲಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ಒತ್ತಾಯ ಮಾಡ್ತೀನಿ. ಯಾಕಂದರೆ ಭೂಮಿಯನ್ನು ನಂಬಿಕೊಂಡು ಆ ಭೂಮಿಯಲ್ಲಿ ಬೋರ್ವೆಲ್ ಕೊಡಿಸಿ ಇವತ್ತು 1500 ಅಡಿ 2000 ಅಡಿ ಬೋರ್ವೆಲ್ ಕೊಡಿಸಿದ್ರು ಕೂಡ ನೀರು ಸಿಗದೇ ಇರುವಂಥ ಬಯಲು ಸೀಮೆ ಪ್ರದೇಶ ನಮ್ಮದು. ಹಾಗಾಗಿ ಅಂಥ ರೈತರಿಗೆ ನಾವು
ಅನುಕೂಲ ಮಾಡಿಕೊಡ್ಬೇಕು. ಅದು ತಾವು ಸರ್ಕಾರದ ಜವಾಬ್ದಾರಿ ಆಗಿರ್ತದೆ. ದಯವಿಟ್ಟು ಈ ಮೂಲಕ ರೈತರನ್ನ ಅರ್ಥ ಮಾಡಿಕೊಂಡು ಹಕ್ಕುಪತ್ರ ನೀಡಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಘಟಕದ ಅಧ್ಯಕ್ಷರಾಗಿದ್ದೀವಿ. ನಾವು ಈ ಮೂಲಕ ಮಾಧ್ಯಮದ ಮುಖಾಂತರ ಸರ್ಕಾರದಲ್ಲಿ ಬೇಡಿಕೊಳ್ಳುವುದೇನೆಂದರೆ, ಯಥೇಚ್ಛವಾಗಿ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವಿನ ಬೆಳೆಯನ್ನು ಅವಲಂಬಿಸಿದ್ದಾರೆ ರೈತರು. ಅದನ್ನು ಪಕ್ಕದ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ನಮ್ಮ ಮಾವಿಗೆ ಬೆಲೆ ಇಲ್ಲದಂಗೆ ಅಲ್ಲಿ ಮಾರಾಟವನ್ನು ನಿಷೇಧ ಮಾಡಿದ್ದಾರೆ. ಅದನ್ನು ಕೂಡಲೇ ತೆರವು ಮಾಡಿಸಿ ಸರ್ಕಾರ ಅದಕ್ಕೆ ಬೆಂಬಲ ಬೆಲೆಯನ್ನು ಘೋಷಿಸಿ ರೈತರಿಗೆ ಒಳ್ಳೆಯ ಬೆಂಬಲ ಬೆಲೆ ಕೊಟ್ಟು ಸಹಕರಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ತಮ್ಮ ಮಾಧ್ಯಮದ ಮುಖಾಂತರ. KDB 13 ಮಾಡ್ತಾಯಿದ್ರು. ನೀರಾವರಿ ಜಮೀನನ್ನು ಬಿಟ್ಟು ಉಳಿದಂಥ ಜಮೀನನ್ನು KDB ಮಾಡಲಿ. ಮತ್ತು ಅದೇ ರೀತಿ 1 ಕೋಟಿಗೆ 1 ಎಕರೆಗೆ 2 ಕೋಟಿ ಬೆಂಬಲ ಬೆಲೆ ಕೊಟ್ಟು ಪ್ರತಿಯೊಬ್ಬ ರೈತ. ಈಗ ತಾವು ರೈತರಿದ್ದೀರಿ, ಮನೆಗೆ ಒಂದು 10 ಕುರಿಗಳು, ಮೇಕೆಗಳು ಮತ್ತು ಇವೆಲ್ಲ ಇದ್ದಾವೆ. ಈಗ ಸರ್ಕಾರ ಏನು ಮಾಡುತ್ತೆ ಅಂದರೆ, ಒಂದು ಊರಾದಮೇಲೆ ಒಂದು ಗೋಮಾಳ ಜಮೀನು ಅಂತ ಕೊಡುತ್ತೆ, ಗೋಗಳು ಮೇಯಿಸ್ಕೊಳ್ಳಿ ಅಂತೇಳಿ. ಈಗ KDB ಬಂದಾದ ನಂತರ ಈ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಗೆ ಸಂಬಂಧಪಟ್ಟಿರೋಂಥ 13 ಹಳ್ಳಿಗಳ ಒಂದು ಏನು ಮನೆತನದಲ್ಲಿ ಇರ್ತಾರೋ ಅವರು ಏನು ಭಾವನಾತ್ಮಕ ಸಂಬಂಧ ಹೊಂದಿರೋ ಅಂಥ ಮೂಕಜೀವಿಗಳನ್ನ ಈಗ ಕುರಿಗಳು 1 ಎಕರೆಯಲ್ಲಿ ಮೇಯಿಸ್ಕೊಂಡು ಬರ್ಬೋದು ಗೋಮಾಳ ಜಮೀನಲ್ಲಿ. ಜಮೀನೇ ಇಲ್ಲ ಅಂತ ಹೇಳಿದ್ಮೇಲೆ ರೈತರು ಕುರಿಗಳನ್ನ, ಮೇಕೆಗಳನ್ನ, ಹಸುಗಳನ್ನ ಎಲ್ಲಿ ಸಾಕ್ತಾರೆ? ಇವತ್ತು ಘನ ಸರ್ಕಾರ ಇವತ್ತು ಪ್ರತಿಯೊಂದು ಊರಲ್ಲೂ ಕೂಡ ಯಾವುದೇ 53, 57 ಅಥವಾ 50 ಭೂಮಿ ಹೊಂದಿ ಮಾಡಬೇಕಾದ್ರೆ ಅಲ್ಲಿ ಆ ಊರಿಗೆ ಗೋಮಾಳ ಇಷ್ಟಿದೆ, ಸರ್ಕಾರಿ ಬೀಡು ಇಷ್ಟಿದೆ, ಆ ಊರಲ್ಲಿ ಹಸುಗಳು ಇಷ್ಟು, ಸೀಮೆ ಹಸಿದೆ, ಎಷ್ಟು ಕುರಿ ಇದೆ, ಎಷ್ಟು ಮೇಕೆ ಇದೆ, ಆ ಊರಿಗೆ ಇಷ್ಟು ಜಾಗ ಬಿಟ್ಟರೆ ಒಳ್ಳೆಯದು ಅಂತೇಳಿ ಯೋಚನೆ ಮಾಡಿ ಬಿಡ್ತಾರೆ. ಅದೇ ರೀತಿ KDB ಬಂದಾಗೂ ಕೂಡ ಪ್ರತಿ ಯಾವುದೇ ಊರು ಒಳಗಡೆ ಯಾವುದೇ ಕೈಗಾರಿಕೆಗಳನ್ನು ಮಾಡಲ್ಲ. ಏನು ನಾವು ಈಗಾಗಲೇ ಉಸ್ತುವಾರಿ ಸಚಿವರಲ್ಲಿ ವಿನಂತಿ ಮಾಡಿದ್ದೇವೆ, ಹಣ ಏನು 13 ಹಳ್ಳಿಗಳಲ್ಲಿ ಕೈಗಾರಿಕೆ ಮಾಡ್ತೀವಿ ಅಂತೇಳಿ ಇವತ್ತು ಸರ್ಕಾರ ಅಚ್ಚುಕಟ್ಟುಗೊಳಿಸಿದೆ. ಪ್ರತಿ ಗ್ರಾಮಕ್ಕೂ ಕೂಡ ಅದಕ್ಕೆ ಏನು ಇವಾಗ ಎಷ್ಟೋ ಜನ ಜಮೀನಿರಲ್ಲ. ಇವತ್ತು ಜಮೀನು ಇರ್ತಕ್ಕಂಥ ರೈತರು 1-2 ಎಕರೆ, 1 ಎಕರೆ, 1 ಎಕರೆ ಸೀಮೆ ಹುಲ್ಲು ಹಾಕಿರ್ತಾರೆ, ಅವ್ರ ಹಸುಗಳನ್ನ ಮೇಯಿಸ್ಕೊಂತಾರೆ. ಆದರೆ ಜಮೀನು ಇರ್ತಕ್ಕಂತಹ ಹಲವಾರು ಹೈನುಗಾರಿಕೆ ಕುಟುಂಬಗಳಿದ್ದಾವೆ. ಹಾಗಾಗಿ ನಮ್ಮ ರೈತರ ದೃಷ್ಟಿಯಿಂದ ಊರುಗಳಿಗೆ ಹೊಂದ್ಕೊಂಡಿರ್ತಕ್ಕಂಥ ಅಟ್ಲೀಸ್ಟ್ ಸರ್ಕಾರಿ ಭೂಮಿ 1-2 ಎಕರೆ, 3 ಎಕರೆ ಬಿಡಬೇಕು ಅಂತೇಳಿ ಮನವಿಯನ್ನು ಉಸ್ತುವಾರಿ ಸಚಿವರಲ್ಲಿ ನಾವು ಇಟ್ಟಿದ್ದೇವೆ. ಎಲ್ಲಾದರೂ ನಿದರ್ಶನ ಇದೆಯಾ ಸರ್ KDB ಆದ ನಂತರ ಹಸುಗಳು ಮೇಯಿಸ್ಕೊಳ್ಳೋದಕ್ಕೆ ಈ ಥರ ಬಿಟ್ಟಿದ್ದಾರೆ ಅಂತ? ಈಗ ಸರ್ಕಾರಿ ಜಮೀನು ಬಿಟ್ಟಿರ್ತಕ್ಕಂಥ ಇವಾಗ ಮಸ್ತೇನಹಳ್ಳಿ ಇವತ್ತು ಕೈಗಾರಿಕೆ ಸುತ್ತಮುತ್ತ ಇದಾವಲ್ಲ, ಖಾಲಿ ಜಾಗಗಳಿದಾವಲ್ಲ, ಪ್ರೋಸೆಸ್ಸಲ್ಲಿದೆ ಸರ್. ಕಂಪ್ಲೀಟ್ ಆಗಿರೋ KDB ಅಲ್ಲಿ ಎಲ್ಲಾದರೂ ಇದುವರೆಗೂ ನಿದರ್ಶನ ಇದೆಯಾ? ಅದು ಸರ್ಕಾರದ ಆಕ್ಟೇ ಇದೆ, ಯಾರು ಬಿಡಬೇಕಾಗಿದ್ದಿಲ್ಲ. KDB ಸರ್ಕಾರದ ನೀತಿ ನಿಯಮನಲ್ಲೇ ಇದೆ. ಏನಂತ, ಒಂದು ಊರಂದ ಮೇಲೆ ಇಷ್ಟು ಎಕರೆ ಅದು ಮೊದಲು ಕೌಂಟ್ ತಗೊಳ್ತಾರೆ, ಎಷ್ಟು ಜಾನುವಾರುಗಳಿದ್ದಾವೆ, ಎಷ್ಟು ಜನಸಂಖ್ಯೆ ಇದೆ, ಆ ಜನಸಂಖ್ಯೆ ಜಾನುವಾರುಗಳನ್ನು ಆಧರಿಸಿ ಎಷ್ಟು ಅಲ್ಲಿ ಬಿಡಬೇಕು ಅಂತಕ್ಕಂಥ ಸರ್ಕಾರದ ನಿರ್ದೇಶನ ನೀತಿ ನಿಯಮದಲ್ಲಿದೆ. ಅದು ನೀತಿ ನಿಯಮದಲ್ಲಿ ಬಿಡಲೇಬೇಕು ಸರ್. ಈಗ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲೇ ಆಗಿರ್ಬೋದು, ರೈತರು ಭೂಮಿ ಉಳಿಸ್ಕೊಳ್ಳೋದಕ್ಕೆ ಹೋರಾಟಗಳು ಮಾಡಿರೋಂಥ ರೈತರು ನೋಡಿದ್ದೀವಿ. ಆ ಕಾರ್ಪೊರೇಟ್ ಕಂಪ್ನಿಗಳಿಗೆ KDB ಒಂದು ಇಲಾಖೆಗೆ ಏನು ಒಂದು ನೀವು ಕೊಡ್ತಾ ಇದ್ದೀರಲ್ವಾ, ಇದುವರೆಗೂ ಯಾವ ರೈತರನ್ನು ಈ ಥರ ಭೂಮಿನ ಮಾರ್ಕೊಳ್ಳೋರು ಕಾರ್ಪೊರೇಟ್ ಕಂಪ್ನಿಗಳು ಕೊಡೋರು ಇಲ್ಲ ಅಂತ ಹೇಳ್ಬಿಟ್ಟು ಇವ್ರು ಯಾವ ಥರ ರೈತರಪ್ಪ ಅಂತ ಕೇಳ್ತಾ ಇದ್ದಾರೆ. ಈಗ ಏನು ಇವತ್ತು ನಾವು ಘಂಟಾಘೋಷವಾಗಿ ಹೇಳ್ತೀವಿ, ನಾವು ಯಾವುದೇ ಕಾರ್ಪೊರೇಟ್ ಕಂಪ್ನಿಯಲ್ಲ ಪರವಾಗಿಲ್ಲ. ಇವತ್ತು ಯಾಕೆ ನಾವು ಭೂಮಿ ಕೊಡ್ತೀವಿ, ನಮಗೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಬಂದಿದ್ದೀವಿ ಅಂದರೆ, ಇವತ್ತು ತಾವು ಹೇಳಿದಾಗೆ ಇವತ್ತು ಒಂದು ಎರಡು ಹೋರಾಟಗಳನ್ನು ನಾನು ನೆನಪಿಗೆ ಬರ್ತೀನಿ. ಇವತ್ತು ಇದೇ ಜಮಕೋಟೆಯಲ್ಲಿ ಕೋಲಾರದಿಂದ ಪವರ್ ಗ್ರೇಡ್ ಲೈನ್ ಆದೋಯ್ತು, ವಿದ್ಯುತ್ ತಂತಿ. ಆವಾಗ ನಾವು ಯಾರೋ ನಮ್ಮ ಅಣ್ಣ ತಮ್ಮಂದರು ಹೋರಾಟ ಮಾಡ್ತಾಯಿದ್ದಾರೆ, ನಿಲ್ಲಿಸ್ತಾರೆ ಬಿಡಿ ಅಂತೇಳಿ ನಾವು ಸುಮ್ಮನೆ ಇದ್ವಿ. ಆದರೆ ಯಾರು ನಾನು ಭೂಮಿಯನ್ನು ಕೊಡಲ್ಲ, ನಮ್ಮ ಭೂಮಿಯಲ್ಲಿ ವಿದ್ಯುತ್ ಅಳವಡಿಕೆ ಬಿಡಲ್ಲ ಅಂತೇಳಿ ಮೊಟ್ಟ ಮೊದಲು ಧ್ವನಿ ಎತ್ತಿದ್ರು. ನಂತರ ಅದೇ ಕಚೇರಿಯಲ್ಲಿ ಅದು ಏನು ಪವರ್ ಗ್ರೇಡ್ ಆಫೀಸ್ ಓಪನ್ ಮಾಡಿ ಒಂದು ತೆಂಗಿನ ಮರ ಹೋಗ್ಬೇಕಾಗಿದ್ರು ಕೂಡ ಆ ಆಫೀಸಲ್ಲಿ ಹೋಗಿ ಅರ್ಜಿ ಕೊಡಬೇಕಾಗಿತ್ತು, ಒಂದು ಮಾವು ಗಿಡಕ್ಕೆ ಪರಿಹಾರ ಬೇಕಾಗಿತ್ತು ಅಲ್ಲಿ ಕೊಡಬೇಕಾಗಿತ್ತು, ಕಚೇರಿ ಮಾಡಿಕೊಂಡ್ರು. ಕೊನೆಯದಾಗಿ ನಮಗೆ 2-3 ಗ್ರಾಮಗಳು ಬಂದು ನಮಗೆ ಕೇಳಿದಾಗ ಕೊನೆಯದಾಗಿ ನಾವು ಗಟ್ಟಿಪಡಿಸಿ ಇವತ್ತು ಕೂಡ ಆ ಕೇಸಲ್ಲಿ ಓಡಾಡ್ತಾ ಇದ್ದಾರೆ ನಮ್ಮ ಕೆಲವರು. ನಮ್ಮ ಮಾಜಿ ರಾಜ್ಯಸಭಾ ದೇವೆಂಕಟಪ್ಪ ಮೊಮ್ಮಗ ದೇವೆಂಕಟಮ್ಮಣ್ಣ ಆಗಿರ್ಬೋದು, ನಮ್ಮ ರಿಪ್ರೆಟೇಷನ್ನು ಮತ್ತು ನಮ್ಮ ಮಾಜಿ ಆವಾಗ ಜಿಲ್ಲಾಧ್ಯಕ್ಷರು ಈಗಲೂ ಕೂಡ ಆ ಪ್ರಕರಣದಲ್ಲಿ ಕೇಸ್ ಹಾಸ್ಕೊಂಡು ಓಡಾಡ್ತಾ ಇದ್ದಾರೆ. ಅದು ಒಂದು ಉದಾಹರಣೆ. ಎರಡನೇದು, ಇವತ್ತು ಇಲ್ಲಿ ಬಾರ್ ಬಂತು, ಯಾವುದೋ ಒಂದು ಬಾರ್ ಮುಚ್ಚಬೇಕು ಅಂತೇಳಿ ಹೋರಾಟ ಮಾಡಿದ್ರು. ಆವಾಗ ನಾವೇನು ವಿರುದ್ಧ ಪ್ರತಿರೋಧ ವ್ಯಕ್ತಪಡಲ್ಲ. ಆದರೆ ಬಾರ್ ಮುಚ್ಚಲಿಲ್ಲ. ಅದಕ್ಕಿಂತ ಮೊದಲು ವಿಜಯಪುರದಲ್ಲಿ ಯಾವುದೋ ಒಂದು ಮಾತ್ರೆಗಳ ಕಾರ್ಖಾನೆ ಬಂತು.
ಇವತ್ತು ಹೋಗಿ ಬೀಗ ಹಾಕಿದ್ರು, ನಾಳೆ ಹೋಗಿ ಬೀಗ ತೆಗೆದ್ರು. ಹಾಗಾಗಿ ನಾವೆಲ್ಲ ನೋಡ್ತಾ ಬಂದಾಗ ಇದು ಕೂಡ ಇವತ್ತೇನು ನಮ್ಮಲ್ಲಿ ಹಲವಾರು ಮುಗ್ಧ ರೈತರಿದ್ದಾರೆ. ಇವತ್ತು ಒಂದು ಬಾರಿ ಸರ್ಕಾರ ಅಧಿಸೂಚನೆ ಮಾಡಿಸಿ ಎಲ್ಲಾದರೂ ರದ್ದಾಗಿರ್ತಕ್ಕಂತಹ ಪ್ರಕರಣ ಇದ್ದರೆ ನಾವು ಅದನ್ನು ಸ್ವಾಗತಿಸ್ತೀವಿ. ಆದರೆ ಯಾವತ್ತೂ ಕೂಡ ಒಂದು ಸಾರಿ ಕೈಗಾರಿಕಾ ಪ್ರದೇಶ ಅಧಿಸೂಚನೆ ಮಾಡಿಸಿರ್ತಕ್ಕಂಥ ರದ್ದಾಗಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಹಾಗಾಗಿ ಇವತ್ತು ಬಾಗೇಪಲ್ಲಿಯಲ್ಲಿ ಕೈಗಾರಿಕಾ ಪ್ರದೇಶ 2011ರಲ್ಲಿ ಜಾರಿ ಮಾಡಿದ್ರು. ಆವಾಗ ನಾವೆಲ್ಲ ರೈತ ಹೋರಾಟಗಾರರು ಹೋಗಿ ಅದನ್ನು ಅಡ್ಡಿ ಮಾಡಿದ್ವಿ, ಅದು ನಿಲ್ಲಿಸಾಕಿದ್ರು. ಆದರೆ ಮಾತು ನಿಲ್ಲಿಸಿದ್ರು, ಬಟ್ ಲಿಖಿತವಾಗಿ ನಿಲ್ಲಿಸಿಲ್ಲ. 2024ರಲ್ಲಿ ರೇಟ್ ಫಿಕ್ಸ್ ಮಾಡಿ ಹಾಕಿದ್ರು. ಆದರೆ ಆವತ್ತು 2011ರಲ್ಲಿ 1 ಎಕರೆ ಜಮೀನಲ್ಲಿ ಒಂದು 2 ಲಕ್ಷ 3 ಲಕ್ಷ ಇತ್ತು. 1 ಗ್ರಾಮ್ ಬಂಗಾರ 2600 ಇತ್ತು. ಆದರೆ ಇವತ್ತೆಲ್ಲಿ ಎಷ್ಟಿದೆ? ಆದರೆ 2011ಕ್ಕೂ 2024 ಅಜಗಜ ಅಂತ ವ್ಯತ್ಯಾಸ ಆಗಿದೆ. ಇವತ್ತು ಅಲ್ಲಿ ಕೊಡೋಂತಹ ರೇಟಿಗೆ ಬೇರೆ ಎಲ್ಲಿ ಜಮೀನು ತಗೊಳಕ್ಕಾಗಲ್ಲ. ಎರಡನೇದು ನಮ್ಮ ಚನ್ನರಾಯಪಟ್ಟಣ ತಗೊಳ್ರಿ. ಚನ್ನರಾಯಪಟ್ಟಣ 3 ವರ್ಷದಿಂದ ಅಧಿಸೂಚನೆ ಹೊರಡಿಸಿದೆ. 3 ವರ್ಷದಿಂದ ನಾವು ಸಹ ಅಲ್ಲಿ ಹೋರಾಟದಲ್ಲಿ ಹೋಗಿ ಭಾಗವಹಿಸಿದ್ದೇವೆ, ಮುಂಚೂಣಿಯಲ್ಲಿದ್ದೇವೆ. ಆದರೆ ಇವತ್ತು ಆಯಿತಾ, ಅದು ಅವರು ಅಧಿಸೂಚನೆ ಹೊರಡಿಸಿಬಿಟ್ರು, ರೇಟ್ ಫಿಕ್ಸ್ ಮಾಡಿಬಿಟ್ರು. ಆದರೆ 3 ವರ್ಷದ ಮುಂದೆ ನಾವು ಕೊಟ್ಟಿದ್ರೆ ಅವ್ರು ಬಂದು ಇಲ್ಲಿ ನಮ್ಮ ಭಾಗದ ಎಲ್ಲಾದರೂ ಜಮೀನು ತೊಗೊಳ್ಬೋದಾಗಿತ್ತು ಅಥವಾ ಬದಲು ವ್ಯವಸ್ಥೆ ಮಾಡ್ಕೋಬೋದಾಗಿತ್ತು. ಇವತ್ತು ನಷ್ಟ ಆಗ್ತಾ ಇರೋದು ಯಾರಿಗೆ? ಪ್ರತೀಶ್ ಅವರು ಜಿಲ್ಲಾ ಹೋರಾಟಗಾರ, ತಾಲೂಕು ಹೋರಾಟಗಾರ ಸರ್? ಅದು ಈಗ ಮೊದಲು ತಾಲೂಕು ಮಟ್ಟದ ಕಾರ್ಯದರ್ಶಿ ಆಗಿದ್ದೆ, ಈಗ ಜಿಲ್ಲಾ ಪದಾಧಿಕಾರಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಾರನಾಗಿದ್ದೀನಿ. ಸರ್, ಯಾಕಿಷ್ಟು ಜಂಗಮಕೋಟೆ KADB ಮೇಲೆ ಪ್ರೀತಿ? ಅದೇ ಇಲ್ಲಿ ಒಂದು ಮಸ್ತೇನಹಳ್ಳಿ KADBದು ಅದು ಏನು ಅಧೋಗತಿ ಆಗೋಗ್ಬಿಟ್ಟಿದೆ, ಅದ್ರ ಬಗ್ಗೆ ತಾವು ಧ್ವನಿನೇ ಎತ್ತಲ್ಲ ಅಂತ ಕೇಳ್ತಾ ಇದ್ದೀವಿ. ಅದ್ರ ವಿಚಾರವಾಗೂ ಕೂಡ ನಾವು ಈಗಾಗಲೇ 4-5 ಬಾರಿ ಅಲ್ಲಿ ಸ್ಥಳದಲ್ಲಿ ಹೋರಾಟ ಮಾಡಿದ್ದೀವಿ. ಸ್ಥಳದಲ್ಲಿ ಹೋರಾಟ ಮಾಡಿ ಏನು ಅದು ಕೆಲವು ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ಆ ವಿಚಾರದಲ್ಲೂ ಕೂಡ ನಾವು ಮುಂದೆ ಇದ್ದೀವಿ, ಅದು ಹೋರಾಟವನ್ನು ಕೂಡ ಮಾಡಿದ್ದೀವಿ. ಅದಕ್ಕೆ ಸಾಕ್ಷಿ ನಮ್ಮ ಕದ್ರೇಗೌಡ ಅವರೇ ಕರ್ಕೊಂಡು ಹೋಗಿದ್ರು ಮಸ್ತೇನಹಳ್ಳಿ ವಿಚಾರದಲ್ಲಿ. ಮಸ್ತೇನಹಳ್ಳಿಯಲ್ಲಿ ಏನು ರೈತರಿಗೆ ಪರಿಹಾರ ಹಿನ್ನಡೆಯಾಗಿತ್ತು ಅದನ್ನು ನಾವೇ ಅಲ್ಲಿ ಹೋರಾಟ ಮಾಡಿ ಮಾನ್ಯ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ತಾಲೂಕ್ ಪಂಚಾಯತಿ ಪ್ರಾಂಗಣದಲ್ಲಿ ಒಂದು ಸಭೆ ಆದಾಗ ಉಸ್ತುವಾರಿ ಸಚಿವರು ಅದನ್ನು ಪರಿಗಣನೆಗೆ ತಗೊಂಡು ಏನೇನು ಮಾವಿನ ಗಿಡಗಳಿಗೆ ಏನು ಬಂದಿಲ್ವ ಹಣ ಅದನ್ನು ಪರಿಹಾರನ ಬಿಡುಗಡೆ ಮಾಡಿಸಿದ್ರು ಉಸ್ತುವಾರಿ ಸಚಿವರು. ಕೆಲವರು ದಾಖಲೆಗಳು ಹಿನ್ನಡೆ ಆಗಿರೋದ್ರಿಂದ ದಾಖಲೆಗಳು ಸರಿಯಾಗಿ ಇಲ್ಲದೇ ಇರೋಂಥವು ಒಂದು ಕೆಲವು ಇರ್ಬೋದಷ್ಟೇ. ಇನ್ನು ಉಳಿದಂಥವೆಲ್ಲನೂ ಆಲ್ಮೋಸ್ಟ್ ಅಲ್ಲೆಲ್ಲ ಪರಿಹಾರ ಬಿಡುಗಡೆಯಾಗಿ ಪರಿಹಾರ ನಮ್ಮ ರೈತರು ತಗೊಂಡಿದ್ದಾರೆ. ಈಗ ಕೆಲವು 1-2-3 ತಿಂಗಳಲ್ಲಿ ಯಾರೋ ಒಬ್ಬರು ಯಾವುದೋ ಒಂದು ಹೋರಾಟದಲ್ಲಿ ನೋಡಿ ರೈತನಿಗೆ ಪರಿಹಾರ ಬಂದಿಲ್ಲ, ಅದು ಪರಿಹಾರ ಕೊಡಿಸೋದಕ್ಕೂ ನಾನೇ ಹೋಗ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿದರೆ ಅದು ಮಾಧ್ಯಮದ ಮೂಲಕ ನಾನು ಕೇಳಿದ್ದೀನಿ. ಆ ವಿಚಾರಕ್ಕೆ ನಾನು ಉತ್ತರ ಕೊಡ್ತೀನಿ. ಇವತ್ತು ಯಾಕೆ ಪರಿಹಾರ ಆಗಿದೆ ಅಂದರೆ, ಇವತ್ತು ಅಣ್ಣ ತಮ್ಮಂದು ವ್ಯಾಜ್ಯ ಇರ್ತದೆ, ಅದು ಕೋರ್ಟಲ್ಲಿ ಕೇಸ್ ಇರ್ತದೆ. ಕೋರ್ಟಲ್ಲಿ ಕೇಸ್ ಇದ್ದಾಗ KADB ಪರಿಹಾರ ಕೂಡ ಬರಲ್ಲ. ಆವಾಗ ಅವ್ರು ಏನು ಹೇಳ್ತಾರೆ, ನೀವು ಯಾವುದೇ ಅಣ್ಣ ತಮ್ಮಂದ್ರ ವ್ಯಾಜ್ಯ ಇರ್ಬೋದು ಅಥವಾ ಬೇರೆ ರೀತಿಯ ಸಿವಿಲ್ ಸ್ವರೂಪದ ಕೇಸ್ಗಳಿದ್ದಾಗ ನೀವು ಅದನ್ನು ಬಗೆಹರಿಸ್ಕೊಂಡು ಬಂದಪ್ಪ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಅಂಥ ವಿಚಾರದಲ್ಲಿ ಯಾವುದೇ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಇರಬೇಕಾದಾಗ ನಾನಾಗ್ಬೋದು ಯಾರು ಕೂಡ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಹಾಗಾಗಿ ಅಂಥವು ಕೆಲವು ಪ್ರಕರಣಗಳು ಇಲ್ಲೇ ಇಟ್ಟಿದ್ರೆ ಅದಕ್ಕೆ ಯಾರು ಜವಾಬ್ದಾರಲ್ಲ. ಅದನ್ನು ಒಬ್ಬರು ಹೇಳ್ತಾರೆ, ಅದಕ್ಕೂ ಕೊಡಿಸೋದಕ್ಕೆ ನಾನು ಹೋಗ್ಬೇಕಂದ್ರೆ ಇನ್ನು ಅದನ್ನು ಅವರ ಬೆನ್ನು ಅವ್ರು ತಿಟ್ಕೊಂಡಿದ್ದಾರೆ ಅಷ್ಟೇ. ಸರ್, ಈಗ ಹಕ್ಕೊತ್ತಾಯಗಳೇನು ಸರ್? ಈಗ ನಮ್ಮದು ಹಕ್ಕೊತ್ತಾಯಗಳು ಒಂದನೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕೆರೆಗಳನ್ನು ತುಂಬಿಸಬೇಕು. ಇವತ್ತೇನು ಕೃಷ್ಣಾ ನದಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಗಳ ಪಾಲಿದೆ. ಇದು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಏನು ಇವತ್ತು 24 TMC ನೀರು ಹಕ್ಕಿದೆ ಅಂತ. ಹಾಗಾಗಿ ಇವತ್ತು ನಾವು ವಿಷಪೂರಿತ ನೀರನ್ನು ಕುಡಿತಾ ಇದ್ದೀವಿ. ಈ ವಿಷಪೂರಿತ ನೀರನ್ನು ಕುಡಿದು ಇವತ್ತು ನಮ್ಮ ಎಲ್ಲ ದೇಹಗಳಲ್ಲೂ ಕೂಡ ವಿಷದ ಅಂಶವನ್ನು ತುಂಬಿಕೊಂಡಿದೆ. ಇವತ್ತು ಸರ್ಕಾರದ ಸಂಸ್ಥೆಗಳು ಹೇಳಿದೆ ಏನು ಈ ನೀರಲ್ಲಿ ಯುನೈಟ್ ಇದೆ ಮತ್ತು ಯುರೇನಿಯಂ ಇದೆ, ಫಾಸ್ಫರಸ್ ಅಂತೇಳಿ ಸರ್ಕಾರದ ಅಂಗಸಂಸ್ಥೆಗಳು ಹೇಳ್ತಾ ಇರೋದನ್ನ ನಮಗೆ ಜಾನುವಾರುಗಳಿಗೆ ಕುಡಿಯಲು ಶುದ್ಧವಾದ ನೀರು ಮತ್ತು ವ್ಯವಸಾಯಕ್ಕೆ ಬಳಸಲು ನೀರನ್ನು ನೀರಾವರಿ ಯೋಜನೆ ಕೊಡಬೇಕು ಅಂತೇಳಿ ಒಂದು ಒಕ್ಕೊತ್ತಾಯ. ಎರಡನೇದು ಏನಿವತ್ತು ನಮ್ಮ ಕೈಗಾರಿಕೆ ಅಭಿವೃದ್ಧಿ ಏನಿವತ್ತು ಅಧಿಸೂಚನೆ ಮಾಡಿಸಿ 13 ತಿಂಗಳಾಗಿದೆ. ಇವತ್ತು ಎಲ್ಲೋ ಒಂದು ಕಡೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಅದು ಮಂದಗತಿ ಸಾಗ್ತಾ ಇರೋದ್ರಿಂದ ರೈತರಿಗೆ ತುಂಬ ಅನಾನುಕೂಲ ಆಗಿದೆ. ಯಾಕಂದರೆ ಇವತ್ತು ಅಣ್ಣ ತಮ್ಮ ಒಂದು ವಿಭಾಗ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು ಕೊಳವೆ ಬಾವಿ ಕೊಡಿಸ್ಬೇಕಂದ್ರೆ TC ಅನುಮತಿ ಕೊಡಲ್ಲ, ಮತ್ತು ಯಾರಿಗೂ ಮಾರಾಟ ಮಾಡೋಕ್ಕಾಗೋದಿಲ್ಲ. ಇವತ್ತು ಒಂದು ಬೆಳೆ ಇಡಬೇಕಂದ್ರೆ ಬೆಳೆ ದೃಢೀಕರಣ ಪತ್ರ ಸರ್ಕಾರ ಕೊಡಲ್ಲ. ಈ ರೀತಿ ತುಂಬ ತೊಂದರೆಗಳಾಗ್ತಾ ಇದೆ. ಹಾಗಾಗಿ ನೀವೇನು ಅಧಿಸೂಚನೆ ಮಾಡಿಸಿದ್ದೀರಿ, ಅಧಿಸೂಚನೆಯಂತೆ ತ್ವರಿತಗತಿಯಲ್ಲಿ ರೈತರಿಗೆ ಒಳ್ಳೆ ಪರಿಹಾರ ನೀಡಿ, ಏನು ರೈತರ ಕುಟುಂಬಕ್ಕೆ ಒಳ್ಳೆ ಕೆಲಸ ನೀಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮೂರನೇದಾಗಿ ನಮ್ಮ ಏನು ಹೈನುಗಾರಿಕೆ ಇವತ್ತು 6 ತಿಂಗಳಿಂದ ಏನು ಹಾಲಿನ ಪ್ರೋತ್ಸಾಹನ ಬರ್ತಾ ಇಲ್ಲ. ಹಾಗಾಗಿ ಹಾಲಿನ ಏನು ಪ್ರೋತ್ಸಾಹನ 6 ತಿಂಗಳಿಂದ ವಿಲೆ ಇಟ್ಟಿದ್ದೀರಿ, ಆ ಹಾಲಿನ ಪ್ರೋತ್ಸಾಹನ ಬಿಡುಗಡೆ ಮಾಡಬೇಕು. ಮತ್ತು ಏನು ಇವತ್ತು 53, 57 ಅರ್ಜಿಗಳು ಹಾಕಿದ್ದಾರೆ. ಇವತ್ತು KADB ಭೂಸ್ವಾಧೀನ 13 ಹಳ್ಳಿಗಳಲ್ಲಿ ಆಗಿದೆ. 13 ಹಳ್ಳಿಗಳಲ್ಲಿ ಹೊರತುಪಡಿಸಿ
ಉಳಿದಂತೆ ಇವತ್ತು ರೈತರಿಗೆ ಮಂಜೂರು ಮಾಡ್ಬೋದು. ಇವತ್ತು ಬಗರುಕುಮಾರ್ ಸಾಗುವ ಸಂಸ್ಥೆ ಎಲ್ಲ ತಾಲೂಕುಗಳಲ್ಲೂ ಆಗಿದೆ. ನಮ್ಮ ಶಿಡ್ಲಘಟ್ಟದಲ್ಲಿ ಇನ್ನೂ ಮಾಡಿಲ್ಲ. ಚಿಂತಾಮಣಿ ಆಗಿದೆ, ಗೌರಿಬಿದನೂರು ಆಗಿದೆ, ಬಾಗೇಪಲ್ಲಿ ಆಗಿದೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ತಾಲೂಕಲ್ಲೂ ಕೂಡ ಒಂದು ಬಗರುಕುಮಾರ್ ಸಾಗುವಳಿ ಸಮಿತಿ ರಚನೆ ಮಾಡಬೇಕು, ಅರ್ಹರಿಗೆ ಭೂಮಿಯನ್ನು ಹಂಚಿಕೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಸರ್. ಇನ್ನೇನಾದರೂ ಪ್ರಶ್ನೆ ಇಲ್ಲದೆ ಒಂದು ಆಡಿಯೋ ವೈರಲ್ ಆಗಿತ್ತು ಹೌದು. KEDB ವಿಚಾರವಾಗಿ. ಅದು FIR ಮತ್ತು ವಗೈರೆ ಎರಡು ಕಡೆನೂ ಪರ ವಿರೋಧ ಹೋರಾಟಗಳಾಯಿತು. ಪೊಲೀಸ್ ಸ್ಟೇಷನ್ಗೆ ಸಹ ಇನ್ನೊಂದು ಹಸಿರು ಸೇನೆ ವತಿ ರೈತರು ಒಂದು ಇದು ಹಾಕಿದ್ರು, ಪ್ರತಿಭಟನೆ ಮಾಡುವ ಮುಖಾಂತರ. ಏನಾಯಿತು, ಎಲ್ಲಿಗೆ ಬಂದು ನಿಂತು ಸರ್ ಅದು? ಈಗ ಆ ವಿಚಾರದಲ್ಲಿ ಈಗ ನಾವು ಈಗಾಗಲೇ ನಮಗೆ ಹಲವಾರು ದಲಿತ ಪರ ಮತ್ತು ನಮ್ಮ ರೈತ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆಗಳು ಕೂಡ ಒಂದು ಪೂರ್ವ ಸಭೆಯನ್ನು ಮಾಡಿದ್ದೇವೆ. ಪೂರ್ವ ಸಭೆಯನ್ನು ಮಾಡಿ ನಮ್ಮ ಅರಶಕ ವೃತ್ತನಿರೀಕ್ಷಕರಿಗೆ ಹೋಗಿ ಮನವಿಯನ್ನು ಮಾಡಿದ್ದೇವೆ. ಏನು ಇವತ್ತು ನೊಂದ ರೈತರ ಜಮೀನಿನಲ್ಲಿ ಅವ್ರದ್ದೇ ಜಮೀನಿನಲ್ಲಿ ಅವ್ರದ್ದೇ ಅಳತೆ ಮಾಡಬೇಕಾದ್ರೆ ಏನು ಇವತ್ತು ಒಂದು 23 ಜನ ಅಕ್ರಮ ಗುಂಪಟ್ಕೊಂಡು ಹೋಗಿ ಅವರನ್ನೇ ತಪ್ಪಿತಸ್ನಂಗೆ ಮಾಡಿ ಅವ್ರ ಮೇಲೆ FIR ಹಾಕಿದ್ದಾರೆ. ಆದರೆ ನಿಜವಾಗ್ಲೂ ನೊಂದ ರೈತನಾದ ಚನ್ನಕೃಷ್ಣಪ್ಪನ ಮೇಲೆ ಇದುವರೆಗೂ ಕಾನೂನು ಕ್ರಮ, ಚನ್ನಕೃಷ್ಣಪ್ಪನ ವಿರುದ್ಧ, ಚನ್ನಕೃಷ್ಣಪ್ಪನ ಮೇಲೆ ಯಾರು ಅಲ್ಲೇ ಮಾಡಿದ್ರು ಅವರ ವಿರುದ್ಧ ಇದುವರೆಗೂ ಕಾನೂನು ಕ್ರಮ ಕೈಗೊಳ್ಳ. ಒಂದು ಏನು ಇವತ್ತು ಆಡಿಯೋ ಸಂಭಾಷಣೆಯಲ್ಲಿ ಹಲವಾರು ಪದಗಳಿದ್ದಾವೆ. ಅದ್ರ ವಿರುದ್ಧ ನಾವು ಯಾರು ದೂರ ಕೊಡಬೇಕಾಗಿಲ್ಲ, ಅವರ ಸುಮಟ ಕೇಸನ್ನು ಹಾಕಿ ಗಡಿಪಾರು ಮಾಡ್ಬೋದಾಗಿತ್ತು. ಇದುವರೆಗೂ ಕೂಡ ಕಾನೂನು ಕ್ರಮ ವಹಿಸಿಲ್ಲ. ಹಾಗಾಗಿ ಎಲ್ಲ ದಲಿತ ಪರ ರೈತ ಒಕ್ಕೂಟದಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಹೇಳಿದ್ದೇವೆ, ಮುಂದಿನ ದಿನಗಳಲ್ಲಿ ಒಂದು ದಿನ ಕನಿಷ್ಠ ಮಾಡಿ ಬಹು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಇದ್ರ ವಿರುದ್ಧವಾಗಿ ದೊಡ್ಡ ಮಟ್ಟ ಅಂತ ಹೇಳಿದ್ರೆ ರೈತ ಸಂಘದ ಜೊತೆ ಯಾರ್ಯಾರು ಇರ್ತಾರೆ? ರೈತ ಸಂಘದ ದಲಿತ ಸಂಘಟನೆಗಳಿದ್ದಾವೆ, ಕನ್ನಡಪರ ಸಂಘಟನೆಗಳಿದ್ದಾವೆ, ಇವತ್ತು ಪ್ರಗತಿಪರ ಎಲ್ಲ ಸಂಘಟನೆಗಳು ಕೂಡ ಆಗಿರ್ತಕ್ಕಂಥ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಆಗಬಾರ್ದಾಗಿತ್ತು. ಈಗ ರೈತರು ಎಲ್ಲರೂ ಕೂಡ ರೈತರೇ. ಈಗ ಯಾರು ಇವತ್ತು ಕೆಲವರಲ್ಲಿ ಒಂದು ಭಾವನೆ ಏನಾಗಿದೆ ಅಂದರೆ ನನ್ನ ಜೊತೆಯಲ್ಲಿ ಬರ್ತಕ್ಕಂಥವ್ರು ಮಾತ್ರ ರೈತರು, ಬೇರೆಯವ್ರ ಜೊತೆ ಹೋಗುವಂಥ ರೈತರಲ್ಲ ಅಂತಕ್ಕಂಥ ಒಂದು ಭಾವನೆ ಇದೆ. ದಯವಿಟ್ಟು ಇವತ್ತು ಸತ್ಯವನ್ನು ಮುಚ್ಚಿಟ್ಟಿದ್ದಾರೆ, ಸುಳ್ಳನ್ನು ಜಗತ್ತಿಗೆ ಸಾರ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಮಾಧ್ಯಮದಿಂದ ಹೇಳ್ತಾ ಇದ್ದೀವಿ, ಎಲ್ಲ ಜಾತಿಯಲ್ಲೂ ರೈತರಿದ್ದಾರೆ ಇವತ್ತು. ಹಾಗಾಗಿ ನಿಜವಾಗ್ಲೂ ಕೂಡ ಈಗ ಚನ್ನಕೃಷ್ಣಪ್ಪ ಯಾರು, ಅವರು ರೈತನೇ. ಈಗ ಅವ್ರ ಹೆಸರು ಪ್ರಾಣಿ ಇಲ್ವಾ? ಅಲ್ಲಿಗಾದ್ರೆ ಚನ್ನಕೃಷ್ಣಪ್ಪ ರೈತಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತೀವಿ? ಸುಪ್ರೀಂ ಕೋರ್ಟು ಅಥವಾ ಯಾವ್ದಾದ್ರು ಕೋರ್ಟ್ ಚನ್ನಕೃಷ್ಣಪ್ಪ ರೈತಲ್ಲ ಅಂತೇಳಿ ಹೇಳಿದ್ದಾರೆ. ಇವತ್ತು ಅವ್ರ ಹೆಸರು ಪ್ರಾಣಿ ಇದೆ, ಇವತ್ತು ಅವನು ಜಮೀನು ಬೆಳೆ ಇಡ್ತಾ ಇದ್ದಾನೆ. ಹಾಗಾಗಿ ರೈತನಿಗೆ ಅನ್ಯಾಯ ಆಗಿದೆ, ರೈತನಿಗೆ ನ್ಯಾಯ ದೊರಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ವಿ. ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ನಾವು ಇದ್ದೇವೆ, ಮುಂದೆ ಹೋಗೋಣ ಅಂತ ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್, 2 ದಿವಸ ಹಿಂದೆಗಡೆ ನೀವು ಪ್ರವಾಸ ಮಂದಿರದಲ್ಲಿ ಸೇರಿದ್ರೆ ಆ ವಿಚಾರ ಬಹಿರಂಗಪಡಿಸಿಲ್ಲ, ಯಾಕೆ? ಈಗ ಅದು ಕೆಲವು ಆಂತರಿಕ ವಿಚಾರಗಳು ಇವತ್ತು ಕೆಲವು ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಮುಂದೆ ಹೇಳೋಗ್ತಿರ್ತದೆ. ಕೆಲವು ಇವತ್ತು ಏನು ಚನ್ನಕೃಷ್ಣಪ್ಪನಿಗೆ ಅನ್ಯಾಯ ಆಗಿದೆ, ಮತ್ತು ನಮ್ಮ ಪ್ರದೀಪ್ ಹೋಬಳಿ ಅಧ್ಯಕ್ಷರ ಜೊತೆ ಅಸಭ್ಯವಾಗಿ ಮೌಖಿಕವಾಗಿ ಫೋನಲ್ಲಿ ಮಾತಾಡಿದ್ದೇನೆ. ಆ ವಿಚಾರವಾಗಿ ಎಲ್ಲ ಪ್ರಗತಿಪರ ಸ್ವಾಭಿಮಾನಿ ಹೋರಾಟ ಸಮಿತಿಗಳು ಬಂದಿರೋದ್ರಿಂದ ಮೊದಲು ನಾವು ಒಂದು ಚರ್ಚೆ ಮಾಡೋಣ, ಚರ್ಚೆ ಮಾಡಿ ಇನ್ನೊಂದು ಸಭೆ ಕರೆದು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಅವರಿಗೆ ತಿಳಿಸೋಣ ಅನ್ನೋ ದೃಷ್ಟಿಯಿಂದ ನಾವು ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ಸರ್. ಇದರಿಂದ ಯಾವುದೇ ಇಲ್ಲ. ಈಗ ಏನೇ ಮಾಡಿ ಪಾರದರ್ಶಕವಾಗಿ ಮೊದಲು ತಮಗೆ ಬರ್ತದೆ. ಸಮಿತಿಗಳ ವತಿಯಿಂದ ನಮ್ಮ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡೋದಿಷ್ಟೇ, ನಮಗೆ ಬಯಲುಸೀಮೆ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಯನ್ನು ಕೊಡಬೇಕು. ಎರಡನೇದಾಗಿ ಏನಿವತ್ತು ಹೆಚ್ಚಿನ ಹೊಳೆ 11,000 ಕೋಟಿಯಲ್ಲಿ ಪ್ರಾರಂಭ ಹೆಚ್ಚಿನ ಹೊಳೆ ಇವತ್ತು 26,000 ಕೋಟಿ ಆಗಿದೆ, ಆದರೂ ಕೂಡ ಇದುವರೆಗೂ ಬಂದಿಲ್ಲ. ಹೆಚ್ಚಿನ ಹೊಳೆ ಯೋಜನೆ ತ್ವರಿತಗತಿಯಲ್ಲಿ ಮಾಡಬೇಕು. ಮತ್ತು ಕೃಷ್ಣಾ ನದಿಯಲ್ಲಿ ನಮ್ಮ ಬಯಲುಸೀಮೆ ಜಿಲ್ಲೆಗಳ ಹಕ್ಕಿದೆ, ಹಕ್ಕಿನ ಪ್ರಕಾರವಾಗಿ ನಮ್ಮ 24 TMC ನೀರನ್ನು ಕೃಷ್ಣಾ ನದಿಯಿಂದ ತಂದು ನಮ್ಮ ಜಿಲ್ಲೆಯ ಎಲ್ಲ ಕೆರೆಗಳಿಗೂ ತುಂಬಿಸಬೇಕು. ಮತ್ತು ಏನು ನಮ್ಮ KEDB ಇವತ್ತು ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕು ಒಂದು ಅಭಿವೃದ್ಧಿ ಇಲ್ಲದೆ ಕುಂಠಿತ ಆಗಿದೆ. ಇವತ್ತು ಅಂಥ ಸಂದರ್ಭದಲ್ಲಿ ಘನ ಸರ್ಕಾರ ಇವತ್ತು KEDB ಅಂತೇಳಿ ಇವತ್ತು ಬಂದಿದೆ. ಅದರಲ್ಲಿ ಭೂಮಿ ಕೊಟ್ಟವರಿಗೆ ಕನಿಷ್ಠ 1 ಎಕರೆಗೆ 2 ಕೋಟಿ ಹಣ ಕೊಡಬೇಕು. ಮತ್ತು ಭೂಮಿ ನೀಡಿದ ಪ್ರತಿ ರೈತನಿಗೂ ಕೂಡ ಕುಟುಂಬಕ್ಕೆ ಒಂದು ಉದ್ಯೋಗ ನೀಡಬೇಕು. ಮತ್ತು ಏನಿವತ್ತು ಭೂ ಪರಿಹಾರ ಕೊಡ್ತಾರೆ ಸರ್ಕಾರ, ಅದು ಒಂದೇ ಕಂತಲ್ಲಿ ರೈತರ ಖಾತೆಗೆ ಜಮಾ ಮಾಡಬೇಕು. ಏನಿವತ್ತು 1 ವರ್ಷ ಆಗಿದೆ, ಆದರೂ ಕೂಡ ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ತ್ವರಿತಗತಿಯಲ್ಲಿ ಇದು ಏನು KEDBಯ ಕಾರ್ಯಚಟುವಟಿಕೆಗಳನ್ನು ಪೂರೈಸಬೇಕು. ಮತ್ತು ಇವತ್ತು ಹಾಲು 6 ತಿಂಗಳಿಂದ ಇವತ್ತು ಸಬ್ಸಿಡಿ ಹಣ ಬರ್ತಾ ಇಲ್ಲ. ಇವತ್ತು ನಮ್ಮದು ಬೂಸ, ಚಕ್ಕೆ, ಹಿಂಡಿ ಅವೆಲ್ಲ ನೋಡ್ತಾ ಇದ್ರೆ ಇವತ್ತು ಹಾಲು ಪ್ರತಿ ಲೀಟರ್ಗೆ 50 ರೂಪಾಯಿ ಕೊಟ್ಟು ಕೂಡ ನಮ್ಗೆ ಸಾಲಲ್ಲ. ಹಾಗಾಗಿ ಇವತ್ತೇನು ಸರ್ಕಾರ ಬೆಂಬಲ ಬೆಲೆ ಹಾಲಿಗೆ ಪ್ರತಿ ಲೀಟರ್ಗೆ 50 ರೂಪಾಯಿ ಕೊಡಬೇಕು. ಅದರಂತೆ ಏನು ಬಾಕಿ ಉಳಿಸ್ಕೊಂಡಿದ್ದ ರೈತರ ಪ್ರೋತ್ಸಾಹದ ಹಾಲಿನ ಅದು ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಮಾವು ಏನಿದೆ ಇವತ್ತು ಈ ವರ್ಷದ ಇಳುವರಿ ಕಡಿಮೆ ಆಗಿದೆ, ಅದೇ ರೀತಿ ಬೆಳೆ ಕೂಡ ಕುಂಠಿತ ಆಗಿದೆ. ಅಂಥ ಸಂದರ್ಭಗಳಲ್ಲಿ ಇವತ್ತು ಆಂಧ್ರದವರು ನಮ್ಮ ಕರ್ನಾಟಕ ರಾಜ್ಯದ ಮಾವನ್ನು
ಖರೀದಿ ಮಾಡಲ್ಲ ಅಂತೇಳಿ ಒಂದು ಸೂತ್ರವನ್ನು ಹೊರಡಿಸಿದ್ದಾರೆ. ಇವತ್ತು ಟ್ರ್ಯಾಕ್ಟರ್ ಗಟ್ಟಲೆ ಮಾವು ಅಲ್ಲಿ ಹೋಗಿ ಮತ್ತೆ ವಾಪಸ್ಸನ್ನು ಕಳಿಸ್ತಾ ಇದ್ದಾರೆ. ಅವ್ರು ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಇಡೀ ರಾಜ್ಯದ ಮಾವನ್ನು ನಮ್ಮ ರಾಜ್ಯದೊಳಗೆ ಪ್ರವೇಶ ಇಲ್ಲ, ವಾಪಸ್ ಹೋಗಿ ಅಂತೇಳಿ ವಾಪಸ್ಸನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಾವು ಕೂಡ ಇವತ್ತು ಆಂಧ್ರದಿಂದ ಬರ್ತಕ್ಕಂಥ ರೇಷ್ಮೆಯನ್ನು ನಿಲ್ಲಿಸಿದರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ? ಇವತ್ತು ನಮ್ಮ ಶಿಡ್ಲಘಟ್ಟ ಮತ್ತು ರಾಮನಗರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೇಷ್ಮೆ ಗೂಡು ಬರ್ತಾ ಇದೆ. ಇವತ್ತು ನಾವು ಕೂಡ ನಿಲ್ಲಿಸ್ಬೋದಾಗಿತ್ತು. ಇವತ್ತು ನಮ್ಮ ಬೆಳೆತಕ್ಕಂಥ ಮಾವನ್ನು ನೀವು ನಿಷೇಧ ಮಾಡಿದರೆ ನೀವು ರೇಷ್ಮೆ ಗೂಡು ನಮ್ಮ ತಾಲೂಕು ತರಬೇಡಿ ಅಂತ ಹೇಳ್ಬೋದಾಗಿತ್ತು. ಆದರೆ ನಾವು ರೈತರು ಏನು ಯಾಕಂದ್ರೆ ಆ ಗೂಡನ್ನು ತಂದು ವಾಪಸ್ ಕಳಿಸೋದು ಅದು ಸರಿ ಇಲ್ಲ ಅಂಥೇಳಿ ಇವತ್ತು ನಾವು ಸುಮ್ಮನೆ ಕುಯ್ತಾ ಇದ್ವಿ. ಅದಕ್ಕೆ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ, ಏನಿವತ್ತು ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಮತ್ತು ಹೊರ ರಾಜ್ಯದಲ್ಲಿ ಹೋಗದಂತೆ ನಿರ್ಬಂಧ ಇರಿದ್ದಾರೆ. ಹಾಗಾಗಿ ಮಾವು ಬೆಳೆಗಾರರ ಬೆಂಬಲಕ್ಕೆ ಮಾನ್ಯ ಸರ್ಕಾರ ನಿಲ್ಲಬೇಕು, ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ. ಅದೇ ರೀತಿ ಇವತ್ತೇನು ವಿದ್ಯುತ್ ಇವತ್ತು ಖಾಸಗೀಕರಣ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಯಾವುದೇ ಕಾಲಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡದಂತೆ ಮೊದಲು 22,000 ಕೊಟ್ಟಿದ್ರೆ ಒಂದು TC ಒಂದು ಉಚಿತ ಕರೆಂಟನ್ನು ಕೊಡ್ತಾ ಇದ್ರು. ಆದರೆ ಇವತ್ತು ಒಂದು ರೈತ ಕೊಳವೆ ಕೊಡಿಸೋದಕ್ಕೆ 7 ಲಕ್ಷ ಆಗುತ್ತೆ. ಅಂಥದ್ದೆಲ್ಲ ಅವ್ರು ವಿದ್ಯುತ್ ಸಂಪರ್ಕ ಪಡಿಬೇಕಾದ್ರೆ ಅದರ ಸಾಹಸ ಬೇಡವೇ ಬೇಡ. ಹಾಗಾಗಿ ಹಿಂದೆ ಯಾವ ರೀತಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ 25,000 ಖರ್ಚಿಕೊಂಡು ಉಚಿತ ವಿದ್ಯುತ್ತನ್ನು 20,000 ನಾವು ಸರ್ಕಾರಕ್ಕೆ ಪಾವತಿ ಮಾಡಿದರೆ ಅವರೇ ಕಂಬ, TC, ಲೈನು ಎಲ್ಲ ತಂದು ಅವರು ಕೊಡ್ತಾ ಇದ್ರು. ಇವತ್ತು ಅದಿಲ್ಲ. ಒಂದು ಫೀಸ್ ಬರಬೇಕಾದ್ರೆ ನಾವು ತರಬೇಕು, ಪ್ರತಿಯೊಂದು ಕೂಡ ನಾವೇ ತಂದು ಕೊಡಬೇಕು. ಆ ರೀತಿ ಆಗಿದೆ, ರೈತರಿಗೆ ತುಂಬ ತೊಂದರೆ ಆಗಿದೆ. ಹಾಗಾಗಿ ಘನ ಸರ್ಕಾರ ಏನು ಹಿಂದೆ ಅಕ್ರಮ ಸಕ್ರಮ ಯೋಜನೆ ಇತ್ತು ಅದನ್ನು ಮುಂದುವರಿಸಬೇಕು. ಮತ್ತು ಏನಿವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬಗರುಕುಂ ಸಾಗುವಳಿ ಸಮಿತಿಗಳು ರಚನೆ ಆಗಿದೆ. ನಮ್ಮ ಶಿಡ್ಲಘಟ್ಟದಲ್ಲಿ ಇದುವರೆಗೂ ಕೂಡ ಆಗಿಲ್ಲ. ಇವತ್ತು KDB 13 ಹಳ್ಳಿಗಳಲ್ಲಿ KDB ಭೂಸ್ವಾಧೀನ ಅಧಿಸೂಚನೆ ಹೊರಡಿಸಿದೆ. ಅದನ್ನು ಬಿಟ್ಟು ಉಳಿದ ಹಳ್ಳಿಗಳಲ್ಲಿ ಇವತ್ತು ಬಗರುಗುಂ ಸಾಗುವಳಿ ಸಮಿತಿ ರಚನೆ ಮಾಡಿ ಯಾರು ನಮ್ಮ ರೈತರು 53, 57 ಅರ್ಜಿ ಹಾಕಿದ್ದಾರೆ, ಸ್ವಾಧೀನದಲ್ಲಿದ್ದಾರೆ, ಅವ್ರಿಗೆ ಅರ್ಹರಿಗೆ ಭೂಮಿಯನ್ನು ಮಂಜೂರು ಮಾಡಬೇಕು ಅಂತೇಳಿ ಇವತ್ತು ಘನ ಸರ್ಕಾರಕ್ಕೆ ಮಾನ್ಯ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದೆ. ಆ ಜಿಲ್ಲೆಗೆ ಬರ್ತಾ ಇರೋದ್ರಿಂದ ನಮ್ಮ ರೈತ ಪರ, ದಲಿತ ಪರ, ಕಾರ್ಮಿಕ ಪರ ಒಳ್ಳೊಳ್ಳೆ ಯೋಜನೆಗಳನ್ನು ಜಿಲ್ಲೆಗೆ ಕೊಡಿ, ನಿಮ್ಮ ಹೆಸರು ಚಿರಾಯವಾಗಿ ಇರಲಿ ಅಂತೇಳಿ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ.